ಪ್ರಚೋದನಕಾರಿ ಆಡಿಯೋ ಹರಿಬಿಟ್ಟ ಇಬ್ಬರ ಮೇಲೆ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ. ಆಡಿಯೋ ಹರಿಬಿಟ್ಟಿದ್ದು ಶರೀಫ್ ಹಾಗೂ ಹಸೀನಾರ್ ಅಂತ ಹೇಳಿ ಅವರನ್ನ ಬಂಧಿಸಿದ್ದಾರೆ. ಚಲೋಗೆ ಸವಾಲ್ ಹಾಕಿ ಪ್ರಚೋದನೆಯನ್ನ ನೀಡಿದ್ರು ಇಬ್ಬರು ಆರೋಪಿಗಳು. ಇಡೀ ಹೊತ್ತಿದ್ದೆಲ್ಲಿ ಇವತ್ತು FIR ಯಾವ್ದು ಹಾಕ್ತಾರೆ ಅಂತ ನನಗೆ ಬಹಳ ಕುತೂಹಲ ಇದೆ. ಕಾರಣ ನಾಗಮಂಗಲದಲ್ಲಿ ಗಣೇಶೋತ್ಸವವನ್ನು ಆರಂಭ ಮಾಡಿದ್ದಕ್ಕೆ A1 ಆರೋಪಿಯಾಗಿ ಅಲ್ಲಿ ಗಣೇಶ ಆಯೋಜನೆ ಮಾಡಿದಂಥವ್ರನ್ನ ಹಾಕಿದ್ದೀರಾ. ಇಲ್ಲಿ ಈಗ ಪ್ರಚೋದನಕಾರಿ ಆಡಿಯೋನ ಹರಿಬಿಟ್ಟಂತವರ ಮೇಲೆ ಮೊದಲನೇ ಕ್ರಮ ಇರುತ್ತಾ ಅಥವಾ ಚಲೋಗೆ ಬಂದಂತವರ ಮೇಲೆ ಮೊದಲನೇ FIR ಆಗುತ್ತಾ? ಹಿಂದೂ ಸಂಘಟನೆಗಳು ಕರೆ ನೀಡಿರುವಂಥ BC ರೋಡ್ ಚಲೋ ಜೊತೆಗೆ ಈದ್ ಮಿಲಾದ್ನ ಮೆರವಣಿಗೆಯು ಶಾಂತಿಯುತ ಆಗಿದೆ. ಪೊಲೀಸರು ವ್ಯಾಪಕವಾದಂಥ ಪೊಲೀಸ್ ಬಂದು ಮಂಗಳೂರಿನಲ್ಲಿ ಮತ್ತೆ ಏನೋ ಒಂದಿಷ್ಟು ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಆಗ್ತಾ ಇದೆ ಅಂತೆ. ಪ್ರತಿಭಟನೆ ಜೋರಾಗ್ತಾ ಇದೆ ಅಲ್ಲಿಗೆ ಮಂಗಳೂರಿನಲ್ಲಿ. ಸೊ ಅಲ್ಲಿ ಹಿಂದೂ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ನಿಮಗೆ ದಮ್ ಇದ್ರೆ ಬನ್ನಿ ಅಂತ ಹೇಳಿ ಯಾರೋ ಶರೀಫ್ ಅಂತ ಹೇಳಿ ಆಡಿಯೋವನ್ನು ಹರಿಬಿಟ್ಟಿದ್ರು. ಅದಕ್ಕೆ ಸವಾಲನ್ನು ಸ್ವೀಕಾರ ಮಾಡಿಬಿಟ್ಟು ಎಲ್ಲ ಕಾರ್ಯಕರ್ತರು ಇವತ್ತು ಬಂದು BC ರೋಡ್ನಲ್ಲಿ ನಿಂತುಕೊಂಡ್ರು. ಪೊಲೀಸರನ್ನು ವಶಕ್ಕೆ ಪಡೆಯೋಕ್ಕೆಲ್ಲ ಮುಂದಾದರು. ಆಮೇಲೆ ಮೆರವಣಿಗೆ ಎಲ್ಲ ಆಯಿತು. ಈಗ ಅಲ್ಲಿ ಇನ್ನೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಇದು ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ದಕ್ಷಿಣ ಕನ್ನಡದ ಮಂಗಳೂರಿನಿಂದ. ಹಿಂದೂ ಸಂಘಟನೆಗಳು ಕರೆ ನೀಡಿರುವಂಥ BC ರೋಡ್ ಚಲೋ ಜೊತೆಗೆ ಈದ್ ಮಿಲಾದ್ನ ಮೆರವಣಿಗೆಯು ಶಾಂತಿಯುತ ಆಗಿದೆ. ಪೊಲೀಸರು ವ್ಯಾಪಕವಾದಂಥ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ SP ಆಗಿರುವಂಥ ಯತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಶಾಂತಿಯುತವಾಗಿ ಎರಡು ಕಾರ್ಯಕ್ರಮಗಳು ನಡೆದಿದೆ. ಒಂದು ಕಡೆ BC ರೋಡ್ ಚಲ ಅನ್ನುವಂಥದ್ದು ಹಿಂದೂ ಸಂಘಟನೆಗಳಿದೆ, ಮಿಲಾದಿನ ಕಾರ್ಯಕ್ರಮ. ಯಾವ ರೀತಿ ಬಂದೋಬಸ್ತ್ ಆಗಿತ್ತು ಸರ್? ಶಾಂತಿಯುತವಾಗಿ ನಡೆಸಬೇಕಾಗಿದ್ದು ನಮ್ಮ ಕರ್ತವ್ಯ ಕೂಡ ಆಗಿತ್ತು. ನಾವು ಇದಕ್ಕೆ ಏನೇನು ನಮ್ಮ ಪೊಲೀಸ್ ಕಡೆಯಿಂದ ನಾವು ವರ್ಕ್ ಮಾಡಬೇಕಾಗಿತ್ತು ಅದನ್ನೆಲ್ಲ ನಾವು ಮಾಡಿಕೊಂಡು ಆಯೋಜಕರಿಗಾಗಲಿ ಮತ್ತು ಈ ಬಂಟ್ವಾಳ ಚಲೋ ಅಂತ ಕರೆ ಕೊಟ್ಟಂಥವ್ರಿಗಾಗಲಿ ನಾವೆಲ್ಲ ಹೇಳಿದ್ದೀವಿ. ಅವರು ಕೂಡ ಅದೇ ರೀತಿ ನಡ್ಕೊಂಡಿದ್ದಾರೆ. ಮತ್ತು ಎಲ್ಲೂ ಕೂಡ ಜಿಲ್ಲೆಯಲ್ಲಾಗಲಿ ಬಂಟ್ವಾಳದಾಗಲಿ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡುವಂಥ ಸಾರ್ವಜನಿಕರುಗಳಿಗೆ ಕೂಡ ನಾವು ಯಾವುದೇ ರೀತಿ ತೊಂದರೆ ಆಗದೇ ರೀತಿ ಕ್ರಮ ತಗೊಂಡು ಬಂದೋಬಸ್ತ್ನ ಮಾಡಿದ್ವಿ. ಅವರು ಕೂಡ ತಮ್ಮ ಹಬ್ಬನ ಚೆನ್ನಾಗಿ ಏನು ವರ್ಷಾಂಪೂರ್ತಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಆ ರೀತಿ ಆಚರಣೆ ಮಾಡ್ತಾರೆ. ಇದುವರೆಗೂ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ ಮತ್ತು ಅದಕ್ಕೆ ಪೊಲೀಸ್ ಇಲಾಖೆಯವರು ಹೆಚ್ಚಿನ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಕೂಡ ಇವತ್ತಿನ ದಿವಸ ಮತ್ತು ಮುಂದಿನ ದಿನಗಳಲ್ಲಿ ಹಬ್ಬ ಮುಗಿಯೋವರೆಗೂ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಶಾಂತಿ ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಏನು ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಅದನ್ನೆಲ್ಲ ನಾವು ಖಂಡಿತವಾಗಿ ಮಾಡ್ತೀವಿ. ಸರ್, ಈದ್ ಮಿಲಾದಿನ ಮೆರವಣಿಗೆ ಈ ಭಾಗಕ್ಕೆ ಅಂದರೆ BC ರೋಡ್ ಸರ್ಕಲ್ಗೆ ಏನಾದರೂ ಬರುವಂಥದ್ದಿತ್ತು, ಅದನ್ನು ಡೈವರ್ಟ್ ಮಾಡೋ ಕೆಲಸ ಆಗಿದೆ? ಅದು ಮಾಡಿಲ್ಲ. ಪ್ರತಿ ವರ್ಷದಂತೆ ಈದ್ ಮಿಲಾದ್ ಮೆರವಣಿಗೆ ಅವ್ರು ಏನು ಮಾಡ್ತಿರೋ ಅದಾಗಿದೆ. ಮತ್ತು ನಾವು ಯಾವುದೇ ಡೈವರ್ಷನ್ ಆಗಲಿ ಮತ್ತು ಅದನ್ನು ಮೊಟಕುಗೊಳಿಸುವಂಥ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಆಗಿಲ್ಲ. ಅದು ಅವ್ರು ಯಾವ ರೀತಿ ಮಾಡ್ತಿದ್ರು ಅದೇ ರೀತಿಯೇ ನಡೆದಿದೆ. ಸರ್, ಇಲ್ಲಿ ಯಾವ ರೀತಿಯಾದಂಥ ಭದ್ರತೆ ಕಲ್ಪಿಸಲಾಗಿದೆ? ಎಷ್ಟು ಪೊಲೀಸರ ನಿಯೋಜನೆ ಮಾಡಿ? ಸುಮಾರು ಒಂದು 6 KSRP ಮತ್ತು ನಮ್ಮ ಸಿವಿಲ್ ಪೊಲೀಸ್ ಮೆನ್ನನ್ನು ನಾವು ಡಿಪ್ಲಾಯ್ ಮಾಡಿಕೊಂಡು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಮತ್ತು ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಯಾವುದೇ ರೀತಿಯ ಶಾಂತಿ ಭಂಗ ಬಂಟ್ವಾಳದಲ್ಲಾಗಲಿ ದಕ್ಷಿಣ ಕನ್ನಡದಲ್ಲಿ ಆಗದಿರೋದ್ರಿಂದ ನಿಮಗೆ ತಿಳಿದ ಹಾಗೆ ಪರಿಸ್ಥಿತಿ ಪೂರ ತಿಳಿಯಾಗಿದೆ. ಸಾರ್ವಜನಿಕರು ತಮ್ಮ ಏನೋ ದಿನ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇದೇ ರೀತಿ ಶಾಂತಿಯುತವಾಗಿ ಇರಲಿಕ್ಕೆ ನಾವೇನೆಲ್ಲ ಕ್ರಮ ತಗೊಳ್ಬೇಕು ಮುಂದಿನ ದಿನಗಳಲ್ಲೂ ಕೂಡ ನಾವು ತಗೊಳ್ತೀವಿ. ಎರಡು ಕಡೆಯಿಂದ ಯಾರನ್ನಾದರೂ ವಶಕ್ಕೆ ಪಡೆದಿದ್ದೀರಾ? ಇಲ್ಲ, ಯಾರನ್ನು ಸದ್ಯಕ್ಕೆ ಪಡೆದಿಲ್ಲ. ಮತ್ತು ಅಷ್ಟೇ ನಿನ್ನೆ ಒಂದು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆದಂಥ ಒಂದು ಆಡಿಯೋ ಸಲುವಾಗಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಅವರು ವಶಕ್ಕೆ ಪಡೆದು ಈಗ ಅವರೇನಾದರೂ ರೌಡಿ ಶೀಟರ್ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆ ಆಡಿಯೋನ ಮಾಡಿ ಈಗಿನ ತನಿಖೆ ಶುರು ಆಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ತನಿಖೆ ಆದ ನಂತರ ನಮ್ಗೆ ತಿಳಿದು ಬರುತ್ತೆ. ಸೊ ಈಗ ಒಂದು FIR ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ಆಡಿಯೋ, ಅದೇ ದಮ್ಮು ತಾಕತ್ತು ಬಗ್ಗೆ ಎಲ್ಲ ಮಾತನಾಡಿದ್ರಲ್ಲ, ಬನ್ನಿ ಇಲ್ಲಿಗಂತೆಲ್ಲ. ಸೊ ಅವರ ಬಗ್ಗೆ ಈಗ ಅವ್ರು ಹೇಳ್ತಾ ಇರೋದು ಇನ್ನೂ ತನಿಖೆ ಹಂತದಲ್ಲಿದೆ. ಹಾಗಾಗಿ ಏನೋ ಹೆಚ್ಚಿನ ಮಾಹಿತಿಯನ್ನು ನೀಡಿಲ್ಲ ಮಾನ್ಯ SP ಯತೀಶ್ ಅವರು.